ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಬರಿದಾದ ಸಮಾಧಿಯ ಬಳಿಗೆ ಮಗ್ದಲದ ಮರಿಯಳು ಬಂದು ನೋಡ್ತಾಳೆ ಮತ್ತು ಈ ಸಮಾಚಾರವನ್ನು ಅಲ್ಲಿ ಕಲ್ಲು ತೆಗೆದು ಹಾಕಲಾಗಿತ್ತು ಮತ್ತು ಯೇಸುವಿನ ನಾರು ಬಟ್ಟೆಗಳು ಮಾತ್ರ ಕಾಣ್ತಾ ಇರೋದನ್ನು ಆಕೆ ಹೋಗಿ ಪೇತ್ರ ಮತ್ತು ಯವ್ವಾನರಿಗೆ ತಿಳಿಸುತ್ತಾಳೆ ಮತ್ತು ಅವರು ಓಡಿ ಬಂದು ಅದನ್ನು ನೋಡ್ತಾರೆ ಮತ್ತು ಬರಿದಾಗಿದ್ದ ಸಮಾಧಿಯನ್ನು ನೋಡಿ ಇಲ್ಲಿ ಯವ್ವಾನರು ನಂಬುತ್ತಾರೆ. ಪುನರುತ್ಥಾನರಾದ ಯೇಸುವನ್ನು ಅವರನ್ನು ನೋಡಲಿಲ್ಲ. ಆತ ನೋಡಿದ್ದೇನಾಗಿತ್ತು? ಬರಿದಾದ ಸಮಾಧಿ, ನಾರು ಮಡಿ ಮತ್ತು ಯೇಸುವಿನ ತಲೆಗೆ ಸುತ್ತಿದ ಬಟ್ಟೆ ಅಷ್ಟೇ ಆತ ನೋಡಿದ ತಕ್ಷಣ ಆತ ನಂಬಿದ. ಪ್ರಿಯರೇ, ಸಂತ ಯವ್ವಾನರು ಯೇಸುವಿಗೆ ಪ್ರಿಯರಾಗಿದ್ದರು ಮತ್ತು ಅವರು ತಮ್ಮ ಪತ್ರದಲ್ಲಿ ಬರೆಯುತ್ತಾರೆ, ನಾವು ಪ್ರಚುರಪಡಿಸುವ ಆ ವಾಣಿ ಆದಿಯಿಂದ ಇರುವವರು, ನಾವು ಸಾರುವ ಯೇಸು ಅಮರ ದೇವರಾಗಿದ್ದಾರೆ, ಅವರನ್ನು ನಾವು ಕಣ್ಣಾರೆ ಕಂಡಿದ್ದೇವೆ, ಕೈಯಾರೆ ಮುಟ್ಟಿದ್ದೇವೆ, ಮನಸ್ಸಾರೆ ಗ್ರಹಿಸಿದ್ದೇವೆ. ಆ ಜೀವ ಪ್ರತ್ಯಕ್ಷವಾಯಿತು. ಅಂದರೆ ಯೇಸು ಕ್ರಿಸ್ತರು ಅಮರ ದೇವರಾಗಿದ್ದರು. ವಾಕ್ಯ ಈ ಧರೆಗೆ ಬಂತು. ಅಂದರೆ ಯೇಸು ಮನುಷ್ಯರಾಗಿ ಧರೆಗೆ ಬಂದರು. ಅವರನ್ನು ನಾವು ನೋಡಿದ್ದೇವೆ, ಅವರ ಜೊತೆ ನಡೆದಿದ್ದೇವೆ, ಅವರ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದೇವೆ. ಅಂದರೆ ಕ್ರಿಸ್ತ ಯೇಸುವಿನ ಜೀವನ, ಮರಣ, ಪುನರುತ್ಥಾನ ಒಂದು ನೈಜ ಸಂಗತಿಯಾಗಿದೆ. ಇದು ಒಂದು ಕಟ್ಟುಕತೆಯಲ್ಲ. ಇವತ್ತು ನಮ್ಮ ವಿಶ್ವಾಸ ಕುರುಡುತನದಲ್ಲಿ ಇದ್ದರೆ ಇವತ್ತು ಯೇಸು ನಮಗೆ ಕರೆ ನೀಡ್ತಾ ಇದ್ದಾರೆ, ನಾವು ಸತ್ಯವನ್ನು ವಿಶ್ವಾಸಿಸುವವರಾಗಿರಬೇಕು. ಇಲ್ಲಿ ಏನು ಯವ್ವಾನರು ನೋಡಿದ್ರು, ಅನುಭವಿಸಿದ್ರು, ಅದನ್ನು ಬರೆದಿದ್ದಾರೆ, ಅದನ್ನು ನಮ್ಮೆಲ್ಲರಿಗೂ ಸಾರಿದ್ದಾರೆ. ಇವತ್ತು ನಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿದರೆ ನಮಗೆ ಶುಭ ಸಂದೇಶ ಸಿಕ್ಕಿಲ್ಲ, ಶುಭ ಸಂದೇಶ ಗ್ರಹಿಕೆ ಆಗಿಲ್ಲ. ಇವತ್ತು ನಮ್ಮ ಹಂಬಲ ಲೋಕದ ಆಶೀರ್ವಾದಗಳನ್ನು ಹುಡುಕ್ತಾ ಇದ್ದರೆ ಖಂಡಿತ ನಮಗೆ ಯೇಸು ಕ್ರಿಸ್ತರು ಪ್ರಕಟವಾಗುವುದಿಲ್ಲ. ಇಲ್ಲಿ ಈ ಸಂತ ಯವ್ವಾನರಿಗೆ ಯೇಸು ಕ್ರಿಸ್ತರು ಪ್ರಕಟವಾದರು. ಆತ ಯೇಸು ಕ್ರಿಸ್ತರ ಪುನರುತ್ಥಾನ ನೋಡದೇ ಇದ್ದರೂ ಕೂಡ ನಂಬಿದ. ಆತ ಯೇಸುವಿನ ಆಪ್ತ ಶಿಷ್ಯನಾಗಿದ್ದ, ಯೇಸುವಿನ ಜೊತೆ ನಡೆದ್ರು, ಯೇಸು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿದ್ರು, ಯೇಸುವಿನ ಜೀವನ ಎಲ್ಲವೂ ಅವರಿಗೆ ತಿಳಿದಿತ್ತು. ಆದರೂ ಕೂಡ ಆ ಪುನರುತ್ಥಾನ ಬಂದಾಗ ಆತನಿಗೆ ಅದು ಗ್ರಹಿಕೆ ಆಯಿತು. ಯೇಸು ನಿಜವಾಗಿ ಪುನರುತ್ಥಾನರಾಗಿದ್ದಾರೆ. ನೋಡದೇ ಇದ್ದರೂ ಆತ ನಂಬಿದ, ಇದನ್ನು ಪ್ರಚುರಪಡಿಸಿದ, ಇದನ್ನು ಸಾಕ್ಷಿಪಡಿಸಿದ. ಯೇಸು ಕ್ರಿಸ್ತರು ಅವನ ಜೀವನದ ಮುಖಾಂತರ ಜೀವಿಸತೊಡಗಿದ್ರು. ಇಡೀ ಲೋಕಕ್ಕೆ ಯವ್ವಾನರು ಯೇಸುವಿಗೆ ಆಪ್ತ ಶಿಷ್ಯರು, ಆಪ್ತ ಪ್ರೀತಿಯುಳ್ಳ ಶಿಷ್ಯರು ಎಂದು ಪ್ರಕಟಗೊಂಡಿದ್ದಾರೆ. ಹೌದು ಪ್ರಿಯರೇ, ಇವತ್ತು ನಮಗೆ ನಿಜವಾದ ಹಂಬಲ ಇದ್ದರೆ, ನಿಜವಾದ ವಿಶ್ವಾಸದಿಂದ ನಾವು ಯೇಸು ಕ್ರಿಸ್ತರನ್ನು ಹುಡುಕಿದರೆ ನಾವು ಯೇಸು ಕ್ರಿಸ್ತರನ್ನು ಕಂಡುಕೊಳ್ಳುತ್ತೇವೆ. ಯೇಸು ಕ್ರಿಸ್ತರು ತಮ್ಮ ವರವಾದ ಪವಿತ್ರಾತ್ಮರನ್ನು ನಮಗೆ ನೀಡುತ್ತಾರೆ ಮತ್ತು ದೇವರ ಯೋಜನೆಗಳ ನಮಗೆ ಗ್ರಹಿಕೆ ಆಗುತ್ತೆ ಮತ್ತು ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ನಾವು ಕ್ರಿಸ್ತ ಯೇಸುವಿಗೆ ಈ ಲೋಕದಲ್ಲಿ ಫಲ ನೀಡುವವರಾಗ್ತೇವೆ, ಸಾಕ್ಷಿಗಳಾಗ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.